ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸು ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ನಾನು ಇವತ್ತು ವೆಜಿಟೇಬಲ್ ಕಟ್ಲೆಟು ಅಥವಾ ಪಾಲಕ್ ಸೊಪ್ಪಿನ ಕಟ್ಲೆಟು ಅಂತಲೇ ಹೇಳ್ಬೋದು. ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪೆ ಹಾಕೋದ್ರಿಂದ ಪಾಲಕ್ ಸೊಪ್ಪಿಂದ ಕಟ್ಲೆಟ್ ಅಥವಾ ವಡೆ ಅಥವಾ ಏನಾದರೂ ನೀವೇನಾದರೂ ಕರಿಬೋದು. ಬಟ್ ನೀವು ನೋಡಿಕೊಂಡ್ರೆ ನಾನು ಏನು ಮಾಡಿದೆ ಅಂತ ನೀವು ಕರೆಯೋಕ್ಕೊಂದು ನಾನು ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಏನಂತ ಹೇಳ್ಬೋದು ಅಂತ ಕರಿಬೋದು ಅಂತಂದು ಹೇಳೋದಕ್ಕೆ. ಹಾಗಾದರೆ ನಾನು ಏನು ಮಾಡಿದೆ ಈ ಥರದ್ದೊಂದು ಸ್ನ್ಯಾಕ್ಸ್, ಇದೊಂದು ವಡಾ ಅಥವಾ ಕಟ್ಲೆಟ್ ಅಂತಂತಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರಿ ಅಂತಂದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನಾನು ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಅಂತವಲ್ಲ, ಆ ಅವಲಕ್ಕಿ ತೋರಿಸ್ಬಿಟ್ಟು ಹಚ್ಚಿರ್ತಾವಲ್ಲ ಅದನ್ನು ಇಲ್ಲಿ ನಾನು ತೋರಿಸ್ಬಿಟ್ಟು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ನಾನು ತೊಳೆದ್ಬಿಟ್ಟು ತೋರಿಸಿದ್ರೆ ಸಾಲಕು. ಆಮೇಲೆ ಇದನ್ನು ಈಗ ಈ ಥರ ಸಾಫ್ಟಾಗಿ ಕೈಯಲ್ಲಿ ಈ ಥರ ಮಾಡ್ಕೋಬೇಕು. ಅದನ್ನು ತೋರಿಸಿದ ತಕ್ಷಣ ಮೆತ್ತಗಾಗುತ್ತಲ್ಲ, ಆ ಥರ ಈ ಥರ ಕೈಯಲ್ಲಿ ಈ ಥರ ಹಿಂಗೆ ಮಾಡ್ಕೊಂಬಿಟ್ರೆ ಸಾಕೋದು. ಅಂದರೆ ಅದು ಅವಲಕ್ಕಿ ಕಾಳು ಸಾಫ್ಟಾಗಿ ಅವಲಕ್ಕಿ ಕಾಣ್ದಂಗಿದ್ರೆ ಸಾಕಷ್ಟೇ. ಅದನ್ನು ಈ ಥರ ಕೈಯಲ್ಲೇ ಮಾಡ್ಕೋಬೇಕು, ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿ ಶುಂಠಿ ತುರಿದ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡ್ಕೋಬೇಕು. ಸಣ್ಣ ಕಟ್ ಮಾಡ್ಕೊಂಡ್ರೆ ನಿಮಗೆ ಅದು ವೆಜಿಟೇಬಲ್ ಕಟ್ಲೆಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಏನಪ್ಪ ಇದು ಪಾಲಕ್ ಸೊಪ್ಪು ತಿನ್ನಕ್ಕೆ ಒಲ್ವಿ, ತಿನ್ನಕ್ಕೆ ಬೇಜಾರು ಮಾಡ್ಕೋತೀವಿ ಅಥವಾ ನಮಗೆ ತಿನ್ನಕ್ಕೆ ಸೇರಂಗಿಲ್ಲ ಅಂದ್ರೆ ಈ ಥರ ಎಣ್ಣೆ ಕರೆದದ್ದು ಈ ಥರದ್ದು ಆದರೆ ಎಲ್ಲರಿಗೂ ಇಷ್ಟ, ಮಕ್ಳಿಗೂ ಇಷ್ಟ. ಬೇಕಂದ್ರೆ ಬಾಕ್ಸಿಗೂ ಹಾಕ್ಕೊಡ್ಬೋದು ಸ್ನ್ಯಾಕ್ಸ್ ಟೈಮಿಗೆ, ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಟೀ ಜೊತೆಗೂ ಕುಡಿಯೋಕ್ಕೂ ಮಾಡ್ಕೋಬೋದು. ತುಂಬ ಹೆಲ್ದಿ ಬೇರೆ ಮತ್ತು ಚೆನ್ನಾಗಿ. ಮತ್ತು ಇಲ್ಲಿ ಏನಂತಂದರೆ ನಾನು ಒಂದು ಆಲೂಗಡ್ಡಿನ ನಾನು ಇಟ್ಕೊಂಡಿದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದನ್ನು ಅಳತೆನ, ಏನು ತೊಂದರೆ ಇಲ್ಲ. ಹಾಗೆ ನಾನಿಲ್ಲಿ ಒಂದು ಮೀಡಿಯಮ್ಮು ಅಥವಾ ದೊಡ್ಡದು ಆಲೂಗಡ್ಡಿನ ನಾನು ಇಟ್ಕೊಂಡಿದ್ದೆ. ಇಲ್ಲಿ ಇದನ್ನು ಕೈಲೇ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಇಲ್ಲಿ ಅದನ್ನು ಹಾಕ್ತಾಯಿದ್ದೀನಿ. ಇದು ಬೈಂಡಿಂಗಿಗೋಸ್ಕರ ಈ ವೆಜಿಟೇಬಲ್ ಕಟ್ಲೆಟ್ ಮಾಡಲಿಕ್ಕೆ ಕೆಲವೊಂದು ಪದಾರ್ಥಗಳನ್ನು ಹಾಕ್ಕೊಳ್ಳೋಣ, ಸ್ಪೈಸಸನ್ನು. ಇಲ್ಲಿ ನಾನು ಆಮ್ಚೂರ್ ಪೌಡ್ರನ್ನ ನಾನು ಇಲ್ಲಿ ಇದಕ್ಕೆ ಹಾಕೋತಾ ಇದ್ದೀನಿ. ಆಮ್ಚೂರ್ ಪೌಡ್ರ್ ಇಲ್ಲಾಂದರೆ ನೀವು ಲೆಮನ್ ಹಾಕೋಬೋದು, ಇದು ಆಪ್ಷನಲ್ಲು. ಬಟ್ ಇಲ್ಲ ಉಪ್ಪು ಖಾರ ಇದ್ದಾಗ ಹುಳಿ ಅಂಶ ಇದ್ದರೆ ಇದು ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಅಂತಂದು ಹೇಳಿಬಿಟ್ಟು ಇಲ್ಲಿ ನಾನು 1 ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ. ಹಾಗೆ ಇಲ್ಲಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕ್ಕೋಬೋದು. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ರಿ. ಮಕ್ಕಳಿಗೆಲ್ಲ ಕೊಡ್ತಾರೆ ಹಸಿಮೆಣ್ಸಿನ್ಕಾಯಿ ಎಲ್ಲ, ಅವರಿಗೆ ಖಾರ ಅನಿಸುತ್ತೆ ಅಂದರೆ ಅದನ್ನು ಸ್ಕಿಪ್ ಮಾಡಿ ಬರೀ ಖಾರದ ಪುಡಿನ ಹಾಕ್ಕೋಬೋದು. ಎರಡೂ ಬೇಕಪ್ಪ ಅಂದರೆ ನೀವು ಎರಡೂ ಹಾಕ್ಕೊಂಡು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಹಾಗೆ ಆಮೇಲೆ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು, ಮತ್ತಿನ್ನು ಸ್ಪೈಸಸ್ ಬೇಕಾಗೋದಿಲ್ಲ ಇದಕ್ಕೆ, ಇಷ್ಟೇ ಸಾಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಬೈಂಡ್ ಮಾಡಿ ನಾವು ಯಾವ ಸೇಪ್ ಬೇಕೋ ಆ ಥರ ಕಟ್ಲೆಟ್ ಮಾಡಿಕೊಂಡು ಇದು ದಪ್ಪ ತಳದ ಪಾತ್ರೆಯಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೊಂಡ್ರೆ ನಮಗೆ ವೆಜಿಟೇಬಲ್ ಕಟ್ಲೆಟ್ ರೆಡಿ ಆಗುತ್ತೆ ನೋಡಿರಿ. ಮತ್ತು ಈ ಥರದ್ದೆಲ್ಲ ಮಾಡ್ಕೊಂಡ್ರಿಂದ ನಾವು ಸೊಪ್ಪನ್ನು ಜಾಸ್ತಿ ಪ್ರಮಾಣದಲ್ಲಿ ತಿನ್ಬೋದು. ಈಗ ನಾವು ಸಾಂಬಾರಿಗೆ ಹಾಕಿದರೆ ಸಾಂಬಾರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಊಟ ಮಾಡಿಬಿಡ್ತೀವಿ. ಈಗ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನಾವು ಸಾಂಬಾರಿಗೆ ಹಾಕಿದ್ರೆ ಸ್ವಲ್ಪ ಕಡಿಮೆ ಹಾಕಿರ್ತೀವಿ, ಅಷ್ಟು ತಿನ್ನೋಕ್ಕಾಗಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಪಾಲಕ್ ಸೊಪ್ಪು ಎಲ್ಲರೂ ಕೂಡ ಇದು ಜಾಸ್ತಿನೇ ತಿನ್ಬೋದು. ನಮಗೆ ಜಾಸ್ತಿ ಹೇರಳವಾಗಿ ಹೋಗುತ್ತೆ ಬಾಡಿಗೆ ಅಂತಂದೇಳಿ ನಾನು ಅದನ್ನು ಹೇಳೋಕ್ಕೆ ಬಂದೆ. ಮತ್ತು ನಾನು ಇಲ್ಲಿ ಏನು ಮಾಡಿದೆ ಅಂತಂದರೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಹಾಕೇ ಇಲ್ಲ, ಮರೆತು ಬಿಟ್ಟಿದ್ದೆ. ಈಗ ಇದು ಈರುಳ್ಳಿ ಒಂದು ಸರಿ ಇದ್ರಾಗ ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗಿತ್ತು, ನನಗೆ ಈಗ ಮರ್ತೋಯ್ತು. ನನ್ನ ಮಗಳು ಬಂದು ನಮ್ಮ ಈರುಳ್ಳಿನ ಹಾಕಿಲ್ಲ ಅಂತ ಹೇಳಿದ ಮೇಲೆ ನೆನಪಾಯ್ತು. ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ರಿ. ಈರುಳ್ಳಿ ಕಟ್ ಮಾಡ್ಕೊಂಡು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗುತ್ತೆ. ಈರುಳ್ಳಿನೂ ಬರೋದ್ರಿಂದ ಚೆನ್ನಾಗುತ್ತೆ. ಮತ್ತು ನಿಮ್ಮ ವೆಜಿಟೇಬಲ್ ಬೇಕಂದ್ರೆ ನೀವು ಕ್ಯಾರೆಟನ್ನು ಹಾಕ್ಕೋಬೋದು ಇದ್ರಾಗ, ವೆಜಿಟೇಬಲ್ದೇ ಮಾಡ್ಕೊಳ್ಳೋದಾದ್ರೆ. ನಾನಿಲ್ಲಿ ಪಾಲಕ್ ಸೊಪ್ಪಿನ ಅಷ್ಟೇ ಮಾಡೋದ್ರಿಂದ ಪಾಲಕ್ ಸೊಪ್ಪು ಮತ್ತು ಅವಲಕ್ಕಿ ಇಲ್ಲಿ ಮೇನ್ ಥಿಂಗ್ಸ್ ನೋಡಿರಿ. ಈ ಥರ ಎಲ್ಲ ನಾನು ಇದನ್ನು ಮಾಡಿಕೊಂಡು ಹಾಗೆ ಒಂದೊಂದೇ ಸೇಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ನಾನು ಟ್ರಯಾಂಗಲ್ ಮಾಡಿದ್ದೆ ಸೇಪು. ಈಗ ನಾನು ಮೊದಲೆಲ್ಲ ಹೇಳ್ತಾ ಇದ್ದೆ, ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಮೊದಲೆಲ್ಲ ನಾವೇನು ಮಾಡ್ತಿದ್ವಿ ಅಂತಂದರೆ ಎಲ್ಲ ಸೇಪು ಹಾಕ್ತಿದ್ವು, ಎಲ್ಲ ದೇಶದ ಮ್ಯಾಪೂ ಹಾಕ್ತಿದ್ವು. ನಾವು ಮಾಡ್ತಿರ್ಬೇಕಾದ್ರೆ ರೊಟ್ಟಿ ಆಯಿತು, ಚಪಾತಿ ಈ ಥರ ಪರೋಟ ಏನಾರ ಹಿಂಗೆ ವೆಜಿಟೇಬಲ್ ಕಟ್ಲೆಟು ಯಾವುದಾದ್ರು ಸೇಪ್ ಮಾಡಬೇಕು ಅಂದಾಗ ಎಲ್ಲ ಸೇಪು ಮಾಡ್ತಿದ್ವಿ. ಈಗೇನಪ್ಪ ಅಂತಂದರೆ ಬರೀ ಸರ್ಕಲ್ ಅಷ್ಟೇ ಬರುತ್ತೆ ರೌಂಡಾಗಿ ಮಾಡೋಕ್ಕೆ. ನನ್ನ ಮಗಳು ಹೇಳ್ತಾ ಇದ್ಲು ಹೆಂಗೆ ಟ್ರಯಾಂಗ್ಯುಲರ್ ಮಾಡೋದು ಅಂತಂದೇಳಿ ಹೇಳ್ಕೊಡ್ತಾ ಇದ್ಲಿಲ್ಲ. ಈ ಥರ ಮಾಡಮ್ಮ ಅಂತಂದೇಳಿ. ನಿಮಗೆ ಯಾವ ಥರ ಸೇಪ್ ಬೇಕು ನೋಡು ಆ ಥರ ಸೇಪ್ ಮಾಡ್ಕೊರಿ. ನಾನು ಇಲ್ಲಿ ಸ್ಕ್ವೇರು, ರೌಂಡ್ ಸೇಪು, ಟ್ರಯಾಂಗ್ಯುಲರು ಎಲ್ಲ ಮಾಡಿದ್ದೀನಿ. ಹಾಗೆ ಮತ್ತು ಇಲ್ಲೊಂದು ದಪ್ಪ ತಳದ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಲ್ಲ ನಾನು. ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಇದರಲ್ಲಿ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಟರ್ನ್ ಮಾಡಿದ್ರೆ ಇಲ್ಲಿ ವೆಜಿಟೇಬಲ್ ಕಟ್ಲೆಟ್ ನೀವು ಮೊದಲೇ ಎಲ್ಲ ಇದನ್ನು ಅಷ್ಟು ಸೇಪ್ ಮಾಡ್ಕೊಂಡು ಯಾವ್ಯಾವ ಸೇಪ್ ಬೇಕೋ ಆ ಸೇಪ್ ಮಾಡಿಕೊಂಡು ನೀವು ತೆಗೆದು ಇಟ್ಕೊಂಡು ಒಂದೇ ಸಲನೂ ಮಾಡ್ಕೋಬೋದು. ಇಲ್ಲಿ ನಾನು ಇದು 2 ಟೈಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಫಸ್ಟಿಗೆ ಒಂದು ಟೈಮ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಮಾಡ್ಕೊಳ್ಳೋಕ್ಕೆ ನಾನು ಮಾಡಿಟ್ಕೊಳ್ತಾ ಇದ್ದೀನಿ. ಇಲ್ಲೊಂದು 5-6 ಹಾಕ್ಕೊಂಡು ಈ ಥರ ದಪ್ಪ ಆಗಿದ್ದರೆ ಪಾತ್ರೆ ಕೆಳಗೆ ತಳ ಎಣ್ಣೆ ಹಿಡಿಯೋದಿಲ್ಲ. ಇದು ಈಜಿ ನಾವು ಟರ್ನ್ ಮಾಡ್ಬೋದು.
ಹೀಗೆ ಟ್ರಯಾಂಗಲರ್ ಶೇಪು, ರೌಂಡ್ ಶೇಪು, ಸರ್ಕಲ್ಲು ಇದೆಲ್ಲ ಮಾಡಿಬಿಟ್ಟು ನಾನು ಒಂದು 5 ಪೀಸನ್ನು ಮಾಡಿ ನಾನು ಇದಕ್ಕೆ ಹಾಕ್ಕೊಂಡೆ. ಈಗ ನಾನು ಟರ್ನ್ ಮಾಡ್ತಾಯಿದ್ದೀನಿ. ಒಂದು 2-3 ನಿಮಿಷ ಆದರೆ ಆಗಿಂದ ಒಂದು ಸ್ವಲ್ಪ ಬೇಕಂದ್ರೆ ನೀವು ಲಿಡ್ ಕ್ಲೋಸ್ ಮಾಡ್ಕೋಬೋದು. ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಕಾದ್ರೆ ನೀವು ಟರ್ನ್ ಮಾಡ್ಕೋಬೋದು. ನನಗೆ ಇವಾಗ ಟರ್ನ್ ಮಾಡಬೇಕಾದ್ರೆ ಅನ್ನಿಸ್ತು ಐರನ್ ಪಾತ್ರೆ ಅಥವಾ ಹಂಚಲ್ಲಿ ಹಾಕಿ ಮಾಡಿದರೆ ಇದು ಚೆನ್ನಾಗಾಗ್ತಿತ್ತು ಅಂತಂದು ಹೇಳಿ. ನೀವು ಐರನದ್ದು ಏನಾದರೂ ಇದ್ದರೆ ಅದರಲ್ಲೇ ಮಾಡ್ಕೊಳ್ರಿ, ನನ್ನ ಸಜೆಷನ್ನು. ಯಾಕಂದರೆ ಟರ್ನ್ ಮಾಡಬೇಕಾದ್ರೆ ಇದೊಂದು ಸ್ವಲ್ಪ ಕಷ್ಟ ಆಯಿತು. ಸಪೋರ್ಟಿಗೆ ಇನ್ನೊಂದು ಸ್ಪೂನ್ ತೊಗೊಂಡ್ಬಿಟ್ಟು ಟರ್ನ್ ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ. ಮತ್ತು ನಾನು ಈಗ ನೆಕ್ಸ್ಟು ಐರನಲ್ಲೇ ಹಾಕಬೇಕು ಅಂತಂದೇಳಿ ಅಂದ್ಕೊಂಡೆ. ನಾನು ನೆಕ್ಸ್ಟ್ ಇನ್ನು ಉಳಿದಿದ್ದು ಬಟ್ ಚೆನ್ನಾಗಿ ಬಂತು, ಇಲ್ಲ ಅಂತಲ್ಲ. ಬಟ್ ಐರನದಲ್ಲಿ ಇನ್ನೂ ಬೇಗ ಚೆನ್ನಾಗಿ ಬರ್ತೈತಿ ಅಂತಂದೇಳಿ ನನಗೆ ಅನ್ನಿಸ್ತು. ಈಗ ನಾನು ನೆಕ್ಸ್ಟ್ ಟೈಮ್ ಐರನ್ ತವಾದಲ್ಲೇ ಹಾಕಿಬಿಟ್ಟೆ ನೋಡಿರಿ. ಆಯಿಲು ಜಾಸ್ತಿ ಬೇಕಾಗಲಿಲ್ಲ. ಮತ್ತು ಇಲ್ಲೆಲ್ಲ ಸರ್ಕಲ್ ಶೇಪ್ ಮಾಡಿದೆ ನಾನು. ಈಜಿ ಅನ್ನಿಸ್ತು ನನಗೆ ಟರ್ನ್ ಮಾಡಲಿಕ್ಕೆ. ಅದಕ್ಕೆ ಭಾಳ ಚೆನ್ನಾಗಿ ಬಂತು ಮತ್ತು ಬೇಗನೆ ಫ್ರೈ ಆದವು. ನೀವು ಐರನ್ ಹಂಚಲ್ಲೇ ಮಾಡ್ಕೊಂಬಿಡಿ, ಬೆಟರ್ ಇದು. ಮತ್ತು ಟರ್ನ್ ಮಾಡೋಕ್ಕೂ ಕೂಡ ಈಸಿಯಾಗಿನ ಟರ್ನ್ ಆದವು. ಭಾಳ ಟೇಸ್ಟಿ ಇತ್ತು. ನಾನು ಟೇಸ್ಟ್ ನೋಡಿದಾಗ ಸಾಯಂಕಾಲ ಟೀ ಜೊತೆಗಾಯಿತು. ಮಕ್ಕಳಿಗೆ ಮೊದಲೇ ಹೇಳ್ದಂಗೆ ನಾನು ಪಾಲಕ್ ಸೊಪ್ಪು ತಿನ್ನಲ್ಲ ಅಂದರಿಗೆ ಈ ಥರ ವೆಜಿಟೇಬಲ್ಲು ಏನೋ ವೆರೈಟಿ ಅನಿಸುತ್ತೆ, ಚೇಂಜ್ ಅನಿಸುತ್ತೆ. ಮತ್ತು ಈ ಥರದ್ದು ಟಿಫಿನ್ನು ಪದಾರ್ಥಗಳನ್ನು ಮಾಡೋದ್ರಿಂದ ಚಿಕ್ಕ ಮಕ್ಕಳಾದ್ರೆ ಇನ್ನೂ ಸೇಪ್ಸ್ ಕಲಿತಾ ಇದ್ದರೆ ಅವರಿಗೆ ಖುಷಿಯಾಗುತ್ತೆ. ಈ ಸೇಪ್ ಮಾಡಿದ್ದಾರೆ ಅಮ್ಮ, ಈ ಸೇಪ್ ಮಾಡಿದ್ದಾರೆ ಅಂತ. ಸ್ವಲ್ಪ ಕಷ್ಟ ಸೇಪ್ ಮಾಡಲಿಕ್ಕೆ, ಬಟ್ ಬರೋರಿಗೇನು ಕಷ್ಟ ಇಲ್ಲ. ಸರಿ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಪಾಲಕ್ ಸೊಪ್ಪು ಅವಲಕ್ಕಿ ಯೂಸ್ ಮಾಡಿಕೊಂಡು ಒಂದು ಈ ಥರ ವಡ ಅಥವಾ ಕಟ್ಲೆಟ್ ಮಾಡ್ಬೋದು ಅಂತಂದು ಹೇಳಿ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮಾಡಿದ್ದು ಏನಾದರೂ ನಿಮಗೆ ಚೆನ್ನಾಗಿ ಅನ್ನಿಸ್ತು, ಏನಾದರೂ ವಿಷಯ ಶೇರ್ ಮಾಡ್ಕೋಬೇಕು ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿ. ಭಾಳ ಟೇಸ್ಟಿ ಆ್ಯಂಡ್ ಸೂಪರ್ ಆಗಿತ್ತು. ಇಲ್ಲಿ ನಾನು ಟೊಮೊಟೊ ಕೆಚಪ್ ಜೊತೆಗೆ ಕೊಟ್ಟೆ ನಾನು. ಹಾಗೆ ತಿನ್ನೋಕ್ಕೆ ಚೆನ್ನಾಗಿತ್ತು. ಇಲ್ಲಿ ಮಧ್ಯೆ ಶುಂಠಿ ಫ್ಲೇವರು ಮತ್ತು ಸ್ಪೈಸಿ ಈರುಳ್ಳಿ, ಪಾಲಕ್ ಸೊಪ್ಪು ಅದೆಲ್ಲ ಬಂದಾಗೆ ಅವಲಕ್ಕಿ ಕ್ರಂಚಿಯಾಗಿ ಬಂದತಿ. ನಿಜವಾಗ್ಲೂ ಟ್ರೈ ಮಾಡಿರಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತಂದೇಳಿ. ಕಮೆಂಟ್ ಮೂಲಕ ನೀವು ತಿಳಿಸ್ತೀರಿ. ಆ ಭರವಸೆ ನನಗಿದೆ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು.